ಇವತ್ತು ಹೊಸಕೋಟೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನೂತನ ಕಟ್ಟಡ ಉದ್ಘಾಟನೆ, ಕಾಲೇಜಿನ ವಾರ್ಷಿಕೋತ್ಸವ, ಬಾಸ್ಕೆಟ್ಬಾಲ್ ಕೋರ್ಟ್ನ ಉದ್ಘಾಟನೆ ಮತ್ತು ಕೌಶಲ್ಯ ಒಂದು ಲ್ಯಾಬ್, ಸ್ಕಿಲ್ ಲ್ಯಾಬ್ ಅಂತ ಅದನ್ನು ಉದ್ಘಾಟನೆ ಕಾರ್ಯಕ್ರಮ ಬಂದಿದ್ದೀವಿ. ಭಾಳ ಹೆಮ್ಮೆ ಆಗುತ್ತೆ. ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಖಾಸಗಿ ಕಾಲೇಜಿಗೆ ಯಾವುದೇ ರೀತಿ ಕಮ್ಮಿ ಇಲ್ಲದ ರೀತಿಯಲ್ಲಿ ಇವತ್ತು ವಿನ್ಯಾಸಗೊಂಡು ಇವತ್ತು ಅಭಿವೃದ್ಧಿ ಆಗಿದೆ. ಇದು ಕಳೆದ ಎರಡೂವರೆ ವರ್ಷಗಳ ಹಿಂದೆ ಬಂದಂಥ ಸಂದರ್ಭದಲ್ಲಿ ನಾನು, ನಮ್ಮ ಶರತ್ ಅವರು, ಸ್ಥಳೀಯ ಶಾಸಕರು ನಾವು ಮಾತಾಡಿಕೊಂಡು ಹೊಸ ರೂಪ ಕೊಡಬೇಕು ಅಂತ ಹೇಳಿ ಇದಕ್ಕೆ ನಮ್ಮ ಪ್ರಯತ್ನ, ಅವರ ಸಂಪೂರ್ಣ ಒಂದು ಸಹಕಾರ ಮತ್ತು ಪ್ರತಿಯೊಂದು ಹಂತದಲ್ಲೂ ಅವರ ಭಾಗವಹಿಸುತ್ತೆ. ಯಾಕಂದರೆ ನಾವು ಏನೋ ಒಂದು ಅನುದಾನ ತಂದು ಕಟ್ಟಿ ಕೇಳಿದಾಗ ಅದು ಗುತ್ತಿಗೆದಾರರು ಅಥವಾ ಇಲಾಖೆಯವರು ಯಾವ ರೀತಿ ಅವ್ರಿಗೆ ಇಷ್ಟ ಬಂದಂಗೆ ಕಟ್ತಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಪ್ರತಿಯೊಂದು ಹಂತದಲ್ಲೂ ಅದರಲ್ಲಿ ಭಾಗಿಯಾಗಿ ಈ ರೀತಿ ಇರಬೇಕು, ಆ ರೀತಿ ಇರಬೇಕು ಅಂತ ಹೇಳಿ ಒಂದು ಪ್ರಯತ್ನದ ಫಲ ಇವತ್ತು ಇಷ್ಟು ಸುಂದರವಾಗಿ, ಆಕರ್ಷಣೀಯವಾಗಿ ಇವತ್ತು ಮೂಡಿ ಬಂದಿರತಕ್ಕಂಥ ಈ ಪ್ರಥಮ ದರ್ಜೆ ಕಾಲೇಜು ಬರೀ ಕಟ್ಟಡದ ಒಂದೇ ಅಲ್ಲ, ಶೈಕ್ಷಣಿಕವಾಗಿ ಕೂಡ ಅವರು ಬಹಳಷ್ಟು ಅವರ ಶ್ರಮ ಆಗ್ತಾ ಇದ್ದಾರೆ. ಮಕ್ಕಳಿಗೆ ಹೆಚ್ಚು ಉದ್ಯೋಗ ಅವಕಾಶಗಳು ಲಭಿಸುವಂಥದ್ದಕ್ಕೆ ಮಾಡ್ತಾ ಇದ್ದಾರೆ. ಸುತ್ತಲೂ ಇರ್ತಕ್ಕಂಥ ಕೈಗಾರಿಕೆಗಳ ಒಂದು CSR ಫಂಡ್ ಮುಖಾಂತರ ಕೂಡ ಇವತ್ತು ಮಕ್ಕಳಿಗೆ ಕೌಶಲ್ಯ ಆಧಾರಿತವಾಗಿ ತರಬೇತಿಗಳನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇನ್ನು ಪಾಲಿಟೆಕ್ನಿಕ್ ಈ ವರ್ಷ ಶುರುವಾಗ್ತಾ ಇದೆ ಅವರ ಒಂದು ಶ್ರಮದಿಂದ. ಅದರಿಂದ ನಿರಂತರವಾಗಿ ಒಬ್ಬ ವಿದ್ಯಾವಂತರಾಗಿ ಸಮಾಜದ ಬಗ್ಗೆ ಅತಿ ಒಂದು ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂಥ ಅವರು, ನಮ್ಮ ಮುಂದಿನ ಪೀಳಿಗೆಗೆ ಒಂದು ವಿದ್ಯಾವಂತರಾಗಿ ನಾವು ದಾರಿ ತೋರಿಸ್ಬೇಕು ಅಂತಕ್ಕಂಥ ಬದ್ಧತೆಯಿಂದ ಇವತ್ತು ಶರತ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದರ ಪ್ರತೀಕ ಇವತ್ತು ಯಾರಾದರೂ ಇದನ್ನು ನೋಡದೇ ಇದ್ದ ಪಕ್ಷದಲ್ಲಿ ಇಲ್ಲಿ ಬಂದು ನೋಡಿದಾಗ ಅವರ ದೂರದೃಷ್ಟಿ, ಅವರಿಗೆ ಜನ ಅವರನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದಕ್ಕೆ ಜನರ ಋಣ ಯಾವ ರೀತಿ ತೀರಿಸಬೇಕು ಅನ್ನೋಂಥದ್ದಕ್ಕೆ ಇವತ್ತು ಹಲವಾರು ವಿಚಾರಗಳಿದ್ದಾವೆ. ಅದರಲ್ಲಿ ಶೈಕ್ಷಣಿಕ ಕ್ಷೇತ್ರ ಬಹಳ ಮುಖ್ಯ, ಜನರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಶರತ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಇಂಥ ಕೆಲಸಗಳು ಭಾಳಷ್ಟು ಅವರು ಮುಂದುವರಿಸಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮ್ಮ ವರಿಷ್ಠರು ನಮ್ಮ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಚರ್ಚೆಗೆ ಕರೆದಿದ್ರು. ಈಗ ಬೆಳಗ್ಗೆ 11 ಗಂಟೆಗೆ ಅವರ ಸಮಯ ನಿಗದಿ ಆಗಿತ್ತು. ಏನು ವಿಷಯ ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ವರಿಷ್ಠರು ಇವತ್ತು ಸಹಜವಾಗಿ ಹಲವಾರು ಸಂದರ್ಭಗಳಲ್ಲಿ ಪಕ್ಷದ ಸಂಘಟನೆ ಮತ್ತು ಬೇರೆ ಕೆಲವು ತೀರ್ಮಾನಗಳು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕರೆದು ಮಾತಾಡ್ತಕ್ಕಂಥದ್ದು ಸಹಜವಾಗಿ ಆಗಾಗ ನಡೀತಾ ಇರ್ತದೆ. ಈ ಸಭೆಯ ಉದ್ದೇಶ ಏನು ಅಂತಕ್ಕಂಥದ್ದು ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಅದರಿಂದ ಇದು ಬಹುಶಃ ಸಭೆ ಮುಕ್ತಾಯ ಆಗಿ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಆದ್ಮೇಲೆ ನಮಗೆಲ್ಲ ಮಾಹಿತಿ ಸಿಗುತ್ತೆ. ಇದು ವರಿಷ್ಠರಿಗೆ ಬಿಟ್ಟಂತ ವಿಚಾರ. ನಾವು ಪದೇ ಹೇಳಿದ್ದೀವಿ, ವರಿಷ್ಠರು ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವುಗಳನ್ನು ಒಳಗೊಂಡಂತೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬದ್ಧ ಅಂತಕ್ಕಂಥ ಮಾತನ್ನ ಹಲವಾರು ಸಂದರ್ಭಗಳಲ್ಲಿ ಅವರಿಂದ ಹಿಡಿದು ನಾವೆಲ್ಲರೂ ಹೇಳಿದ್ದೀವಿ. ಈಗಲೂ ಅದೇ ಮಾತಿಗೆ ನಾವೆಲ್ಲ ಬದ್ಧ. ವರಿಷ್ಠ ತೀರ್ಮಾನ ಏನು ತೀರ್ಮಾನ ಕೈಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧ.